ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ. ಇವತ್ತು ನೋಡಿ ವಿಚಾರ ಮಾಡಬೇಕು. ಅಕೌಂಟ್ ತೆಗಿಬೇಕಂದ್ರೆ ಬ್ಯಾಂಕ್ ಟು ಬ್ಯಾಂಕ್ ಎಲ್ಲರೂ ಬಂಗಾರ ದಂಡ ಲೂಟಿ, ಬ್ರಾಂಡ್ ದಂಡ ಲೂಟಿ ಇವತ್ತು ಸರ್ಕಾರ ಮಾಡ್ತೀವಿ. ಇದು ಯಾರು ತಲೆ ಅಂತ ಗಮನಿಸಬೇಕಾಗ. ಇವತ್ತು 6 ತಿಂಗಳಾಗಿ ಇವತ್ತು ಫೈನಾನ್ಸ್ ಮಿನಿಸ್ಟರ್ ಖಾತೆ ಇರೋದು ಈ ರಾಜ್ಯದ ಮುಖ್ಯಮಂತ್ರಿ ಕೂಡ. ಆ ಮುಖ್ಯಮಂತ್ರಿ ಗಮನಕ್ಕಿಲ್ಲ ಯಾವ ನಾವೆಲ್ಲ ರೈತ ಮುಖಂಡರು ಇವತ್ತೆಲ್ಲ ನಾವು ಪಕ್ಷದ ಮುಖಂಡರು, ಪಕ್ಷದ ಅಧ್ಯಕ್ಷರು ಗಮನಿಸಬೇಕಾಗ್ತದೆ. ಆಂಧ್ರ ತೆಲಂಗಾಣ ಇವತ್ತು ಎಲೆಕ್ಷನ್ ನಡೆದ ಸಂದರ್ಭದಲ್ಲಿ ಇಡೀ ನಮ್ಮ ರಾಜ್ಯದ ಕೇಂದ್ರ ನಾಯಕರು ರಾಜ್ಯ ಸರ್ಕಾರ ಏನೇ ಮಾಡ್ತಿತ್ತು, ಹಲವಾರು ರಾಜ್ಯಕ್ಕೆ ದುಡ್ಡು ಲೂಟಿ ಮಾಡಿ ಕಳಿಸ್ತಾರೆ ಅಂತ ಹೇಳಿದ ಮಾತು ಇವತ್ತು ಕನ್ಫರ್ಮ್ ಅಂತ ನಾವು ಗಂಟೆ ಘೋಷಣೆ ಹೇಳ್ತಾರೆ ಇವತ್ತು. ಯಾಕಂದ್ರೆ ಈ ತರ ಲೂಟಿ ಆದ್ರೆ ನಮ್ಮ ರಾಜ್ಯ ಆಗ್ಲಕ್ಕೆ ಮಾಡ್ತಾ ಇದ್ದಾರೆ. ಪ್ರತಿ ರಾಜ್ಯ ಸರ್ಕಾರ ಇವತ್ತೇನು ರಾಜ್ಯದ ಮುಖ್ಯಮಂತ್ರಿ ಆಗ್ಲಕ್ಕೆ ಮಾಡುವಂತ ಕೆಲಸ ಇವತ್ತು ಸಬ್ ಸ್ಟಾಂಪ್ಸ್ ಹೋದ್ರೆ ಇವತ್ತು 10 ರೂಪಾಯಿ ಇದ್ದಲ್ಲ 20 ರೂಪಾಯಿ ಮಾರ್ಕೆಟ್ ಟೇಬಲ್. ಇವತ್ತು ಹೆಂಗಾದ್ರೂ ಮಾರ್ಕೆಟ್ ಟೇಬಲ್, ನೀರಾವರಿ ಟೇಬಲ್, ಪಾನಿ ತಗೋಬೇಕಂದ್ರೆ ರೇಟು, ಸ್ಟಾಂಪ್ ತಗೋಬೇಕಂದ್ರೆ ರೇಟು, ಹಲವಾರು ಕರೆಂಟ್ ವಿದ್ಯುತ್ ಬಗ್ಗೆ ರೇಟು. ಗ್ಯಾರಂಟಿ ಸುಳ್ಳು ಗ್ಯಾರಂಟಿ 55,000 ಕೋಟಿಗೆ 1 ಲಕ್ಷ ಕೋಟಿ ಇವತ್ತು ರಾಜ್ಯದಲ್ಲಿ ಲೂಟಿ ಮಾಡುವಂತ ಕೆಲಸ ಇಡೀ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಇಡೀ ಆಲ್ ಕ್ಯಾಬಿನೆಟ್ ಮಂತ್ರಿಗಳು ಮಾಡುವಂತ ಕೆಲಸ ರಾಜ್ಯದಲ್ಲಿ ನಡೆದಂತ ನಾನು ಬಹಳಷ್ಟು ಮುಖ್ಯಮಂತ್ರಿ ಹೇಳ್ತೀನಿ. ಇವತ್ತು ನಮ್ಮ ಕಾಟಿಯ ಕಲಿಗೇರಿ ಸಮಸ್ಯೆ ಖಂಡಿಸ್ತಂದ್ರೆ ಬಡವರವ್ರ ಪರವಾಗಿ ನೀವು ಸರ್ಕಾರ ಇಲ್ಲ, ನೀವು ದಲಿತ ಪರವಾಗಿ ಸರ್ಕಾರ ಇಲ್ಲ, ಎಸ್ಟಿ ಸಮಾಜದ ಸರ್ಕಾರ ಪರವಾಗಿಲ್ಲ. ಇವತ್ತು ಇಡೀ 11,000 ಕೋಟಿ ಇವತ್ತು ಇಡೀ ಎಸ್ಟಿ ದುಡ್ಡು ದುಡ್ಡು ತಗೊಂಡು ಕಾಡ್ಕೊಳ್ತು ಇವತ್ತು ಕಾರ್ಮಿಕ ಕೊಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತೆ. ಅದಕ್ಕೆ ನಾವೆಲ್ಲ ಇಲ್ಲಿ ಎಸ್ಟಿ ಅಂತ ಸಮಾಜನ ಅರ್ಥ ಮಾಡ್ಕೋಬೇಕು, ಯುವಕರು ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯ ಬರೋದು ಅಷ್ಟೇ ಎಸ್ಟಿ ಪರವಾಗಿ ಎಸ್ಟಿ ಪರವಾಗಿಲ್ಲ, ನಮ್ಮ ಅನ್ನದಾನ ತಗೊಂಡು ಗ್ಯಾರಂಟಿ ಕೊಡುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಕಾಂಗ್ರೆಸ್ ಸರ್ಕಾರ ಅಂತ ಕೂಡ ನಾವು ಹೇಳ್ಬೇಕಾಗ್ತದೆ. ಬಹಳಷ್ಟು ನಮ್ಮ ಪರವಾಗಿ ಹಿಂದುಳಿದವರ ಪರವಾಗಿಲ್ಲ ಅನ್ನೋದು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾಚಿಗಿರ್ಬೇಕಾಗ್ತದೆ. ನಾನು ಹಿಂದುಳಿದ ಖಾತೆ ತಗೊಂಡು ಏನ್ ಹೇಳ್ತಿದ್ರ, ಹಿಂದುಳಿದ ಪರವಾಗಿ ಒಳ್ಳೆ ಖಾತೆ ಅಭಿವೃದ್ಧಿ ನಾನು ಮಾಡ್ತೀನಿ, ಜನಸೇವೆ ಮಾಡ್ತೀನಿ. ಮೊನ್ನೆ ನೋಡ್ರಿ ಮೀಡಿಯಾದಲ್ಲಿ ಇವತ್ತು ಹಿಂದುಳಿದವರಿಗೆ ಒಂದು ಏನಿಲ್ಲ, ಇಲ್ಲಿ ಕೆಮ್ಮದ ಲೂಟಿ ಮಾಡಿದ, ಇವತ್ತು ಹಿಂದುಳಿದ ಆಯಾಮಗಳು ಲೂಟಿ ಮಾಡ. ನಿಮಗೆ ಬರ್ತೈತೆ ಹಿಂದುಳಿದ ಆಯಾಮದಲ್ಲಿ, ಹಿಂದುಳಿದ ವರ್ಗದಲ್ಲಿ, ಹಿಂದುಳಿದ ಖಾತೆಯಲ್ಲಿ ಇವತ್ತೇನು OBC ಖಾತೆ ಇವತ್ತೇನಾಗ್ತಂದ್ರೆ 315 ಮಂದಿಗೆ 315 ಮಂದಿಗೆ ಪ್ರಮೋಷನ್ ಕೊಡ್ತಾರಂತ. 5 ಲಕ್ಷ ಲೂಟಿ ಮಾಡಿದ, 5 ಲಕ್ಷ ದುಡ್ಡು ತಗೊಂಡು ಅವ್ರು ಪ್ರಮೋಷನ್ ಕೊಟ್ಟಿರ್ಬೇಕು. ನಮ್ಮ ಸರ್ಕಾರ ಬರಂಗಲ್ಲ ಅಂತ ಹೇಳಿದಾಗ ಈ ಸರ್ಕಾರ ಈ ಸೆಕ್ರೆಟರಿಗೆಲ್ಲ ಮನವೊಲಿಸಿ ಪ್ರಮೋಷನ್ ಕೊಟ್ಟಾಗ ಕೋರ್ಟಿಗೆ ಹೋದ್ರು. ಕೋರ್ಟ್ ಏನ್ ಕೇಳ್ಕೊಡ್ತಾರೆ, ಇವ್ರೇನು ಈ ಮಂತ್ರಿಗೆ 5 ಲಕ್ಷ ಕೊಟ್ಟಿನ ಪ್ರಮೋಷನ್ ತಗೊಂಡ್ರಲ್ಲ ಅವ್ರ ಕಡೆ 5,000 ದಂಡ ಕಟ್ಸಂತ ಕೆಲಸ ಇವತ್ತು ಕೋರ್ಟ್ ಕೆಲಸ ಮಾಡಿದ್ದು ಅರ್ಥ ಮಾಡ್ಕೋಬೇಕು. ಇವತ್ತಿರಂತ ಮಂತ್ರಿ ಇವತ್ತು ಈ ರಾಜ್ಯ ಲೂಟಿ ಮಾಡೋದು ಒಂದು ಭಾಗ ಆದ್ರೆ ಈ ರಾಜ್ಯದಲ್ಲ ಈ ಜಿಲ್ಲೆನೂ ಲೂಟಿ ಮಾಡಂತ ಮಂತ್ರಿ ಇವತ್ತು ನಮ್ಮ ಜಿಲ್ಲೆದಲ್ಲಿ ಬಹಳ ಹೇಳ್ತಿದ್ರು ಪಾರದರ್ಶಕ. ನಾನು ಪಾರದರ್ಶಕ ಎಲ್ಲಿದ್ದಪ್ಪ ಪಾರದರ್ಶ ನಿನ್ನ ನಾನು ಬಹಳಷ್ಟು ಕಬ್ಬಣದಲ್ಲಿ ಕೇಳಿದ್ವಿ. ನಮ್ಮ ನಾಯಕರ ಬಗ್ಗೆ ಏನ್ ಹೇಳಿದೆ, ತಾನು ಏನಿದೆ ಅಂತ ವಿಚಾರ ಮಾಡ್ಬೇಕು. ಹಿಂದೆ ತಾನು ಆಫ್ಟರ್ ಕಾರ್ ಡ್ರೈವರ್, ಯಾರೋ ಮನೆಯಲ್ಲಿ ಕಾರ್ ಡ್ರೈವರ್ ಇದ್ದಂತ ಮನುಷ್ಯ ಹಿಂದಕ್ಕೆ ಏನ್ ಮಾಡ್ತಾರೆ ನಿಮ್ಗೆ ಗೊತ್ತ ತಿಳ್ಕಲ್. ಬಳ್ಳಾರಿ ಕೊಪ್ಪಳಕ್ಕೆ ಲಿಂಕ್ ಐತಿ, ಬಳ್ಳಾರಿ ಕೊಪ್ಪಳಕ್ಕೆ ಸಂಬಂಧ ಐತಿ, ಬಾಗಲಕೋಟೆ ಸಂಬಂಧ ಇಲ್ಲ. ಈ ಜಿಲ್ಲಕ್ಕಿನ್ನ ಒಂದು ಜಿಲ್ಲಾ ಬಿಟ್ಟು ಬರ್ಬೇಕಾಗ್ತದೆ. ಆಗ ಅಲ್ಲಿಂದ ಬಂದ ಮನುಷ್ಯನ ಮಂತ್ರಿ ಆಗಿ ಬಳ್ಳಾರಿಂದ ಬಂದಂತ ರೆಡ್ಡಿ ಮಣ್ಣು ಕಲ್ಲು ಅಂತ ಹೇಳ್ತಾರೆ. ನೀನೇನು ಕಲ್ಲು ಮಾಡಿದ್ದಪ್ಪ ಜಿಲ್ಲಾ ಉಸ್ತುವಾರಿ ಶಿವರಾತ್ರಿ, ನೀನ್ ಕಲ್ಲು ಹೌದಿಲ್ಲ, ಈ ಕಾರ್ಯ ರಾತ್ರಿ ಹೊಡೆದಿಲ್ಲ. ನಿಮ್ಮೂರಿಗೆ ಬರ್ತೀನಿ ನಾನು, ನಿಮ್ಮೂರಿಗೆ ದರ್ಶನ ಮಾಡೋಣ. ನೀನೇನು ಕಲ್ಲು ಮಾಡಿ ಆ ರಾತ್ರಿ ಕಾರ್ಯ ಹೊಡೆದಿಲ್ಲ ಅಂತೇಳಿ ನಿಮ್ 3 ಜನ ಹೇಳ್ಬಿಡ್ಲಿ. ನಾನು ಮತ್ತೆ ಮೀಡಿಯಾದಲ್ಲಿ ಹೇಳ್ತಿಲ್ಲ, ನಿಮ್ಮೂರ ಬಂದು ಹೇಳ್ತೀನಿ, ನಿಮ್ಮ ತಾಲೂಕಲ್ಲಿ ಇಲ್ಲಿ ಕಲ್ಲೆಲ್ಲ ಬಂದು ಕುಂದ್ರಣ, ಸರ್ಕಲ್ಲಿಗೆ ಬಂದ್ರಣ, ಜನನ ಕರ್ಸನ ಈ ಮಂತ್ರಿ ಕಳು ಮಾಡಿಲ್ಲ ಅಂತ ಕಳು ಮಾಡ್ತೀನಿ ಅಂತ ನಾ ಕೇಳ್ತು. ಹೌದಂದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಕೇಳ್ಬಿಟ್ಟು ಮೀಡಿಯಾದಲ್ಲಿ ನಮ್ಗೆ ಹೇಳ್ತೀವಿ. ಆದ್ರೆ ನಮ್ಮ ನಾಯಕರಿಗೆ ಕಾಲಲ್ಲಿ ತುಳಿಯಲ್ಲ ಅಂತ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂತ ಜನಾರ್ದನ ಸಾಹೇಬರು ಬಳ್ಳಾರಿ ಡೆವಲಪ್ಮೆಂಟ್ ಬಗ್ಗೆ ನಾಚಿಕೆ ಬರಬೇಕು. ನೀನು ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದಲ್ಲಿ
ನೀನು ಕೂಡ ಮಂತ್ರಿ ಆಗಿದ್ದಿ. ಆತ ಮಂತ್ರಿ ಆದ ಸಂದರ್ಭದಲ್ಲಿ ಬಳ್ಳಾರಿ ಎಷ್ಟು ಡೆವಲಪ್ಮೆಂಟ್ ಆಗೈತೆ. ಬಳ್ಳಾರಿ ಏರ್ಪೋರ್ಟ್ ಜಾಗ ನೋಡ್ರಿ, ಬಳ್ಳಾರಿ ಡೆವಲಪ್ಮೆಂಟ್ ನೋಡ್ರಿ. ಆತ ಏನೇನು ಮಾಡಿದ್ದಂತ ನಿನಗೆ ಗೊತ್ತೈತಿ. ಆದ್ರೆ ಒಣ್ಣು ಕಳ್ಳ ಅಂತ ಹೇಳ್ತೀನಿ, ನೀನು ಕೂಡ ಕೊಲ್ಲಿನ ಕಳ್ಳನೇ. ನೀನೇನು ಸಾಮಾನ್ಯ ಕಳ್ಳಲ್ಲ, ಕೊಲ್ಲ ಕಳ್ಳನೇ. ನಿಮ್ಮೂರ ಬೇಕಾದ್ರೆ ಜನರ ಬಗ್ಗೆ ಜನರು ಕೂಡ ಉತ್ತರ ಹೇಳ್ತೀವಿ. ನೀನೇನು ಮಾಡ್ತಾರೆ ಎಮ್ಮೆ ಲೂಟಿ ಮಾಡ್ತಾರೆ ಕಳ್ತಾನಲ್ಲ, ಅದನ್ನ ಸಾಮಾನ್ಯ ಕೆಲಸನೇ. 26 ಮಂದಿ ಸಸ್ಪೆಂಡ್ ಆದ್ರು, 40 ಕೋಟಿ ಲೂಟಿ ಮಾಡಿದ್ವಿ, ದುಡ್ಡು ಕೊಟ್ಟು ಅದ್ರಾಗ ಹೊರಗಡೆ ಬಂದು ಎಲ್ಲ ಕೊಲೆ ಮಾಡಿಸ್ತಿ. ಹಲವಾರು ಜನ ಈ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂತ ಮತದಾರ ದೇವರಿಗೆ ಬರ್ತೈತೆ. ಯಾರು ಕಳ್ಳರು, ಯಾರ್ಯಾರು ಸುಳ್ಳು ಅಂತಾರ, ಯಾರ್ಯಾರು ಇವತ್ತು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಾರೆ ಅಂತೇಳಿ ಮತದಾರ ದೇವರಿಗೆ ಅರ್ಥ ಆಗತ್ತೆ. 43,000 ತಂದಿದ್ದು ಇವತ್ತು ಕ್ಷೇತ್ರ 43,000 ಬಂದತನ್ನ ಜನರಿಗೆ ಆಗಂತ ನೋವುಗಳು ಆಲ್ ಡಿಪಾರ್ಟ್ಮೆಂಟ್ ಕೈಯಾಗಿ ಹಿಡ್ಕೊಂಡು ಹಲವಾರು ನಾಯಕರು ಒತ್ತಡ ಹಾಕ್ಸೋದು, ಹಲವಾರು ಅವ್ರ ಸಿಟ್ಟು ಮಾಡಿಸೋದು, ಹಲವಾರು ನ್ಯಾಯ ಮಾಡಿಸೋದು, ಹಲವಾರು ಅವ್ರ ಬದುಕಿನಲ್ಲಿ ಆಗಂತ ಕೆಲಸಗಳಿಗೆಲ್ಲ ಅಡ್ಡಾಕಂತ ಕೆಲಸ. ಬೆನ್ನಟ್ಟಿ ಅವ್ರನ್ನೆಲ್ಲ ರೀಸ್ಟ್ ಮಾಡಿಸಿ ಅವ್ರಿಗೆಲ್ಲ ತೊಂದರೆ ಕೊಡುವಂತ ಕೆಲಸ ಮಂತ್ರಿ ಮಾಡ್ತಿಲ್ಲ. ಮುಂದಿನ ದಿನದಲ್ಲಿ ಸಹಿಸಲ್ಲ. ಅದು ನೆನಪಾಗಿರ್ಲಿ. ನೀನೊಬ್ಬ ಕಾರ್ ಡ್ರೈವರ್, ನೀನೇನು ಕಳ್ಳು ಮಾಡಿ ಅಂತ ಮಾಧ್ಯಮದ ಮುಂದೆ ಹೇಳ್ತಿದ್ವಿ. ನೀನು ಕಳ್ಳ ಅಂತ ನಾವು ಖಂಡಿಸ್ತೀವಿ. ಈ 3 ಹಬ್ಬನ್ನು ಕೂಡ ಹೇಳ್ತಾ ಇದೀವಿ. ನಮ್ಮ ಹೇಳ್ತಿದ್ವಿ ಸಿದ್ದರಾಮಯ್ಯ ಧೂಳು ಸಮಾನ ಅಲ್ಲ ಅಂತೇಳಿ. ಬಟ್ ಸಿದ್ದರಾಮಯ್ಯ ಧೂಳು ಸಮಾನ ಅಲ್ಲ ಅಂತ ಹೇಳ್ತಿದ್ವಿ. ನಮ್ಮ ನಾಯಕರು ಕೂಡ ನಾನು ಹೇಳ್ಬಾರ್ದು ನನ್ನ ಭಾಷೆದಲ್ಲಿ, ಅದಕ್ಕೆ ಗೌರವದಿಂದ ಹೇಳ್ತಿದ್ವಿ. ಮಣ್ಣನ್ನು ಕೂಡ ಹೇಳ್ತೀವಿ, ಹುಚ್ಚದಿ ನೀನು ಅಂತೇಳಿ. ಮಾತಾಡ್ಬೇಕಾದ್ರೆ ಹುಚ್ಚದಿ, ಹುಚ್ಚು ಮಾತಾಡಬೇಡ, ಎಲ್ಲರೂ ತಿಳ್ಕೊಂಡು ಮಾತಾಡಿ ಗೌರವಿಸಿ ಮಾತಾಡಂತೇಳಿ. ಅದೇ ನಿನ್ನ ಹುಚ್ಚು ಮಾತಾಡಿ ನೀನು ಕೂಡ ಕಳ್ಳ ಅಂತ ಹೇಳಿ